ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳಿಗೆ ನೋಡಿ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ನಮ್ಗೆ ಯಾಕೆ SNQ ಕೋಟಾ ಸೀಟ್ ಅಲಾಟ್ ಆಗಿಲ್ಲ, ಯಾರಿಗೆ SNQ ಕೋಟಾ ಸೀಟ್ ಅಲಾಟ್ ಆಗಿದೆ, ಇಷ್ಟಕ್ಕೂ SNQ ಕೋಟಾ ಅಂದ್ರೆ ಏನು, ಯಾಕೆ ನಮಗೆ ಅಲಾಟ್ ಆಗಿಲ್ಲ ಬೇರೆಯವ್ರಿಗೆ ಅಲಾಟ್ ಆಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ SNQ ಕೋಟಾ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಹಾಗೇನು ಮರಿದ ಲೈಕ್ ಅನ್ನ ಮಾಡಿ. ಇದೇ ತರದ ಮುಂದೆ ಎಲ್ಲ ಹೆಚ್ಚಿನ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ. ನೋಡಿ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನಾನು ಸಾಕಷ್ಟು ವಿಡಿಯೋಸ್ ಅನ್ನ ಅಪ್ಡೇಟ್ ಮಾಡಿದ್ದೀನಿ. ಸಾಕಷ್ಟು ವಿಡಿಯೋಸ್ ಅಪ್ಡೇಟ್ ಮಾಡಿದಾಗ ವಿಡಿಯೋ ಕೆಳಗಡೆ ಕಮೆಂಟ್ಸ್ ಬಂದ್ಬಿಟ್ಟು ಇಲ್ಲಿ ಕೆಲವೊಬ್ಬರಿಗೆ SNQ ಕೋಟಾ ಅಲಾಟ್ ಆಗಿದೆ ಯಾಕೆ ಅಂತ ಕೇಳ್ತಿದ್ದಾರೆ. ಅಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ನನಗೆ SNQ ಕೋಟಾ ಅಲಾಟ್ ಆಗಿದೆ ಯಾಕೆ ನಮ್ಮ ಒಂದು ಕ್ಯಾಟಗರಿಯಲ್ಲಿ ಆಗಿಲ್ಲ ಅಂತ ಕೇಳ್ತಿದ್ದಾರೆ. ಓಕೆನಾ, ಮೊದಲಿಗೆ ನೋಡಿ, SNQ ಕೋಟಾ ಅಂತ ಅಂದ್ರೆ ಸೂಪರ್ ನ್ಯೂಮರರಿ ಕೋಟಾ ಅಂತ ಹೇಳ್ಬಿಟ್ಟು ಇದು ಕೇವಲ ಇಂಜಿನಿಯರಿಂಗ್ ಕೋರ್ಸಸ್ ಗಳಿಗೆ ಅಷ್ಟೇ ಅಪ್ಲೈ ಆಗುವಂತದ್ದು. ಬೇರೆ ಯಾವುದೇ ಕೋರ್ಸಸ್ ಗಳಿಗೆ SNQ ಕೋಟಾ ಆದ್ರೆ ಅಪ್ಲೈ ಆಗೋದಿಲ್ಲ. ಓಕೆನಾ, ಮೊದಲಿಗೆ SNQ ಕೋಟಾ ಇಂದ ಇರುವಂತಹ ಬೆನಿಫಿಟ್ ಅನ್ನ ಹೇಳ್ತೀನಿ. ನೋಡಿ SNQ ಕೋಟಾ ಅಂಡರ್ ಅಲ್ಲಿ ನಿಮ್ಗೆ ಏನಾದ್ರೂ ಸೀಟ್ ಅಲಾಟ್ ಆಯ್ತು ಅಂತ ಅಂದ್ರೆ ನಿಮ್ಮ ಒಂದು ಫೀಸ್ ಬಂದ್ಬಿಟ್ಟು ಗೌರ್ನಮೆಂಟ್ ಕಾಲೇಜಸ್ ಅಲ್ಲ ಅಲಾಟ್ ಆದ್ರೆ ಸೀಟು 26,000 ಸಮಥಿಂಗ್ ಇರುತ್ತೆ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಅನ್ಏಡೆಡ್ ಕಾಲೇಜಸ್ ಅಲ್ಲಿ ನಿಮಗೆ ಸೀಟ್ ಅಲಾಟ್ ಆದ್ರೂ ಸಹ ಕೇವಲ ನಿಮ್ಗೆ 36,000 ಫೀಸ್ ಅಷ್ಟೇ ಇರುತ್ತೆ. ಈಗ ನೀವು ಬೇರೆ ಕ್ಯಾಟಗರಿ ಸ್ಟೂಡೆಂಟ್ಸ್ ನೋಡೋದಾದ್ರೆ, ಈಗ ಜನರಲ್ ಮೆರಿಟ್ ಅಲ್ಲಿ ಆಗಿರ್ಬೋದು, ಇಲ್ಲ ಅಂತ ಅಂದ್ರೆ ಒಂದು ಈಗ 3A ಸ್ಟೂಡೆಂಟ್ಸ್ಗೆ 2A ಸ್ಟೂಡೆಂಟ್ಸ್ಗೆ ಫೀಸ್ ಬಂದ್ಬಿಟ್ಟು 1,21,000 ಸಮಥಿಂಗ್ ಆದ್ರೆ ಅಲ್ಲಿ ತೋರಿಸ್ತಾ ಇರುತ್ತೆ. ಸೊ ಈ ಒಂದು 2A 3A ಸ್ಟೂಡೆಂಟ್ಸ್ಗೆ ಏನಾದ್ರು SNQ ಕೋಟಾದಲ್ಲಿ ಸೀಟ್ ಅಲಾಟ್ ಆದ್ರೆ ಬರೀ 26,000 ಫೀಸ್ ಅಷ್ಟೇ ಇರುತ್ತೆ. ಎವ್ರಿ ಇಯರ್ ಸಹ ನೀವು ಅಷ್ಟೇ ಫೀಸ್ ಅನ್ನ ಕಟ್ಟಬೇಕು ಆಗುತ್ತೆ. ಓಕೆನಾ, 26,000 ಇಲ್ಲ ಅನ್ಏಡೆಡ್ ಕಾಲೇಜಸ್ ಅಲ್ಲಿ ಸೀಟ್ ಅಲಾಟ್ ಆದ್ರೆ 36,000 ಫೀಸ್ ಆದ್ರೆ ಪೇ ಮಾಡಬೇಕು. ಮೊದಲಿಗೆ ಈ SNQ ಕೋಟಾ ಅಂತ ಅಂದ್ರೆ ಸೂಪರ್ ನ್ಯೂಮರರಿ ಕೋಟಾ ಅಂತ ಹೇಳ್ಬಿಟ್ಟು, ಸೊ ಈ ಸೂಪರ್ ನ್ಯೂಮರರಿ ಕೋಟಾಗೆ ಏನ್ ಎಲಿಜಿಬಲ್, ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಎಲ್ಲಾದ್ರೂ ಅಪ್ಲೈ ಮಾಡಬೇಕಿತ್ತ, ನೀವೇನಾದ್ರೂ ಮಿಸ್ ಮಾಡಿದ್ರ ಅಂತ ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ಫಸ್ಟ್ ಅದನ್ನ ತೆಗೆದಾಕ್ಬಿಡಿ. ಯಾಕಂತಂದ್ರೆ ನೀವು ಒಂದು KCET ಗೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡಿಸಿದ ಟೈಮಲ್ಲಿ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಪ್ರತಿಯೊಬ್ಬರು ಸಹ ಕೊಟ್ಟಿರ್ತೀರಾ. ನೋಡಿ, SNQ ಕೋಟಾಗೆ ಎಲಿಜಿಬಲ್ ಏನು ಅಂತ ಅಂದ್ರೆ ನೀವು ಮಸ್ಟ್ ಅಂಡ್ ಶುಡ್ ಕರ್ನಾಟಕ ರೆಸಿಡೆಂಟ್ ಆಗಿರಬೇಕು. ಅಂದ್ರೆ ನೀವು ಕರ್ನಾಟಕ ಸ್ಟೂಡೆಂಟ್ ಆಗಿದ್ದು ನಿಮ್ಮ ಒಂದು ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಬಿಲೋ 8 lakhs ಯಾರ್ದೆಲ್ಲ ಇರುತ್ತೆ ಎಲ್ಲಾ ಸ್ಟೂಡೆಂಟ್ಸ್ ಸಹ SNQ ಕೋಟಾಗೆ ಎಲಿಜಿಬಲ್ ಆದ್ರೆ ಇರ್ತಾರೆ. ಇದಕ್ಕೆ ಎಲ್ಲಿ ಹೋಗಿ ನಾವು ಸಪರೇಟ್ ಆಗಿ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ನೀವು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಗೂ ಮುಂಚೆ ಬೇರೆ ಕಡೆ ಅಪ್ಲೈ ಮಾಡಿಲ್ಲ ಅದಕ್ಕೆ ನಿಮಗೆ ಸಿಕ್ಕಿಲ್ಲ ಅಂತ ಯಾರೂ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಈ ಒಂದು SNQ ಕೋಟಾಗೆ ಇಲ್ಲೂ ಸಪರೇಟ್ ಆಗಿ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ಒಂದು ಇನ್ಕಮ್ ಬಂದ್ಬಿಟ್ಟು ಅಂದ್ರೆ ನಿಮ್ಮ ಒಂದು ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಬಂದ್ಬಿಟ್ಟು ಬಿಲೋ 8 lakhs ಇತ್ತು ಅಂತಂದ್ರೆ ನೀವೆಲ್ಲರೂ ಸಹ ಎಲಿಜಿಬಲ್ ಆದ್ರೆ ಇರ್ತೀರಾ. ಇದ್ರಲ್ಲಿ ನೋಡಿ, ಒಂದು ಇಂಜಿನಿಯರಿಂಗ್ ಸೀಟ್ಸ್ ಯಾವ ರೀತಿ ಅಂತ ಅಂದ್ರೆ ಈಗ SC ಅಂಡ್ ST ಕ್ಯಾಟಗರಿ ಸ್ಟೂಡೆಂಟ್ಸ್ ಯಾರಿಗಾದ್ರೆ ಸೀಟ್ ಅಲಾಟ್ ಆಗುತ್ತೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ, ಸೊ ಇವರಿಗೆ ಇವರ ಒಂದು ಕ್ಯಾಟಗರಿಯಲ್ಲಿ ಸೀಟ್ ಅಲಾಟ್ ಆದ್ರೆ ಆಗುತ್ತೆ. ಇವ್ರಿಗೆ ಬಂದ್ಬಿಟ್ಟು ಜಸ್ಟ್ ಫೀಸ್ ಎಷ್ಟಿರುತ್ತೆ ಅಂತಂದ್ರೆ 0 rupees ಅಂತ ಹೇಳ್ಬಿಟ್ಟು ಈಗಾಗಲೇ ಮೆನ್ಷನ್ ಮಾಡಿರುವಂತದ್ದು ನಾನು ಸಾಕಷ್ಟು ಸಲ ಆದ್ರೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಇಂತಹ ಸ್ಟೂಡೆಂಟ್ಸ್ ಗೆ ಟೆನ್ಷನ್ ಇಲ್ಲ. ಬೇರೆ ಸ್ಟೂಡೆಂಟ್ಸ್ ಎಲ್ಲರೂ ಸಹ ಒಂದು ಕ್ಯಾಟಗರಿ 2A 3A ಸ್ಟೂಡೆಂಟ್ಸ್ ಎಲ್ಲ ಕೇಳ್ತಿರುವಂತದ್ದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಈಗ ನೀವೇನೋ ಹೇಳ್ತಿದ್ದೀರಲ್ವಾ ಎಲಿಜಿಬಲ್ ಇದೀನಿ ಅಂತ ಹೇಳ್ಬಿಟ್ಟು, ಬಟ್ ಯಾಕೆ ಒಂದು SNQ ಕೋಟಾ ಸೀಟ್ ಆದ್ರೆ ಅಲರ್ಟ್ ಆಗಿಲ್ಲ ಅಂತ ಕೇಳ್ತಿದ್ದಾರೆ. ಜೊತೆಗೆ ಒಂದಿಷ್ಟು ಸ್ಟೂಡೆಂಟ್ಸ್ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸಿರುವಂತದ್ದು ನೀವು ಇಲ್ಲಿ ಅಬ್ಸರ್ವ್ ಮಾಡಿ. ಕ್ಯಾಟಗರಿ ಅಲಾಟೆಡ್ SNQ ಅಂತ ಬಂದಿದೆ, ನಾನು ಬಂದ್ಬಿಟ್ಟು 3A ಸ್ಟೂಡೆಂಟ್, ಇಲ್ಲಿ ನೋಡಿದ್ರೆ ನನಗೆ ಕ್ಯಾಟಗರಿ ಅಲಾಟೆಡ್ SNQ ಬಂದಿದೆ, ಯಾಕೆ ಫೀಸ್ ಏನೋ ಸೇಮ್ ಇದೆ ಅಂತ ಕೇಳ್ತಿದ್ದಾರೆ. ನೋಡಿ, ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನೀವೆಲ್ಲರೂ ಹೋಗಿ ಚೆಕ್ ಮಾಡ್ಕೊಂಡಿದ್ದೀರಾ. ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಪ್ರತಿ ಕಾಲೇಜಲ್ಲೂ ಪ್ರತಿ ಇಂಜಿನಿಯರಿಂಗ್ ಕಾಲೇಜಲ್ಲೂ 5% ಆಫ್ ದಿ ಸೀಟ್ಸ್ ಬಂದ್ಬಿಟ್ಟು SNQ ಕೋಟಾಗೆ ಕೊಡ್ತಾರೆ. SNQ ಕೋಟಾ ಸ್ಟೂಡೆಂಟ್ಸ್ ಗಾದ್ರೆ ಒಂದು ಸೀಟ್ಸ್ ಅನ್ನ ಅಲಾಟ್ ಮಾಡ್ತಾರೆ. ಈಗ ಅದೇ ತರ ಇಲ್ಲಿ ಈಗ ಸ್ಟೂಡೆಂಟ್ ಯಾರಾದ್ರೆ ಅಪ್ಲೈ ಮಾಡಿದಾರೆ ಈ ಸ್ಟೂಡೆಂಟ್ ಬಂದ್ಬಿಟ್ಟು ಕ್ಯಾಟಗರಿ ಅಲಾಟೆಡ್ SNQ ಅಂತ ಇದೆ. ಓಕೆನಾ, ಸೂಪರ್ ನ್ಯೂಮರರಿ ಕೋಟಾದಲ್ಲಿ ಈ ಒಂದು ಸ್ಟೂಡೆಂಟ್ ಗೆ ಸೀಟ್ ಅಲಾಟ್ ಆಗಿರುವಂತದ್ದು. ಇಲ್ಲಿ ಕೋರ್ಸ್ ಫೀಸ್ ಬಂದು 1,21,016 rupees ತೋರಿಸ್ತಿದೆ. ಬಟ್ ನೀವು ಇಷ್ಟು ಫೀಸ್ ಅನ್ನ ಪೇ ಮಾಡುವಂತ ಅವಶ್ಯಕತೆ ಆದ್ರೆ ಇಲ್ಲ. ಓಕೆನಾ, ನೀವು ಜಸ್ಟ್ 26,000 ಫೀಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಇಲ್ಲ ಅನ್ಎಡೆಡ್ ಕಾಲೇಜ್ ಆಗಿದ್ರೆ 36,000 ಫೀಸ್ ಅನ್ನ ಪೇ ಮಾಡಬೇಕಾಗುತ್ತೆ. SNQ ಕೋಟಾ ಅಂತ ಕ್ಯಾಟಗರಿ ಅಲಾಟೆಡ್ ಅಲ್ಲಿ ನಂದು 3A ಅಲ್ಲಿ ಆಗಿಲ್ಲ, SNQ ಕೋಟಾದಲ್ಲಿ ಆಗಿದೆ ಅಂತ ಹೇಳ್ಬಿಟ್ಟು ಯಾರು ಗಾಬರಿ ಪಡೋದಕ್ಕೆ ಹೋಗ್ಬೇಡಿ. ಇನ್ನೂ ಸಹ ಖುಷಿ ಪಡಿ. ಯಾಕಂತ ಅಂದ್ರೆ ಈಗ ನಿಮ್ಗೆ ನಿಮ್ಮ ಒಂದು ಕ್ಯಾಟಗರಿಯಲ್ಲಿ ಸೀಟ್ ಅಲಾಟ್ ಆಗಿದ್ರೆ ನೀವು 1,21,000 ಸಮಥಿಂಗ್ ಫೀಸ್ ಅನ್ನ ಪೇ ಮಾಡಬೇಕಿತ್ತು. ಬಟ್ ಇಲ್ಲಿ ನಿಮ್ಗೆ ಕ್ಯಾಟಗರಿ ಅಲಾಟೆಡ್ SNQ ಕೋಟಾದಲ್ಲಿ ಅಲಾಟ್ ಆಗಿದೆ ಅಂತ ಅಂದ್ರೆ ಒಂದು ಕಾಲೇಜಲ್ಲಿ ಕೇವಲ 5% ಆಫ್ ದಿ ಸೀಟ್ಸ್ ಅನ್ನು ಅಷ್ಟೇ SNQ ಕೋಟಾಗೆ ಕೊಡೋದು. ಸೊ ಆ ಒಂದು ಸೀಟ್ ಅನ್ನ ನಿಮಗೆ ಕೊಟ್ಟಿದ್ದಾರೆ ಅಂತಂದ್ರೆ ನೀವು ತುಂಬಾ ಅದೃಷ್ಟವಂತರ ಅಂತಾನೆ ಹೇಳ್ಕೋಬಹುದು. ಇಲ್ಲ ಅಂತಂದ್ರೆ ನೀವು ಖುಷಿ ಪಡಬಹುದು. ಯಾಕಂತಂದ್ರೆ ಫೀಸ್ ಬಂದ್ಬಿಟ್ಟು ಜಸ್ಟ್ ನಿಮ್ಗೆ ಗೌರ್ನಮೆಂಟ್ ಕಾಲೇಜಸ್ ಏಡೆಡ್ ಕಾಲೇಜಸ್ ಅಲ್ಲಿ 26,000, ಅನ್ಎಡೆಡ್ ಕಾಲೇಜಸ್ ಅಲ್ಲಿ
ಬಂದ್ಬಿಟ್ಟು 36,000 ಅಷ್ಟೇ ಇರುತ್ತೆ. ನೀವು 36,000 ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಮತ್ತೆ ಸೆಕೆಂಡ್ ಇಯರ್ 36,000, ಥರ್ಡ್ ಇಯರ್ 36,000 ಈ ರೀತಿ ಪೇ ಮಾಡಬೇಕಾಗುತ್ತೆ. ಓಕೆನಾ. ಸೊ ಹಾಗಾಗಿ ಅಂಡ್ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ ಈಗೇನೋ ಓಕೆ ನನಗೆ SNQ ಕೋಟಾ ಬಗ್ಗೆ ಅರ್ಥ ಆಯ್ತು, SNQ ಕೋಟಾ ನನಗೆ ಅಲರ್ಟ್ ಆಗಿಲ್ಲ ಅಲ್ವಾ, ಯಾಕೆ ನೀವು ಹೇಳಿದ ಪ್ರಕಾರನೇ ನನಗೆ ಒಂದು ಇನ್ಕಮ್ ಬಂದ್ಬಿಟ್ಟು ನಂದು ಲೆಸ್ ದೆನ್ 8 lakhs ಇದೆ, ಎಲ್ಲಿ ಸಪರೇಟ್ ಆಗಿ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಓಕೆ ನಾನು ಅಪ್ಲೈನೂ ಮಾಡಿಲ್ಲ, ಹಾಗಿದ್ರೆ ನನಗೆ ಯಾಕೆ ಅಲರ್ಟ್ ಆಗಿಲ್ಲ, ನನಗೆ ಬಂದ್ಬಿಟ್ಟು ನಮ್ಮ ಒಂದು ಕ್ಯಾಟಗರಿಯಲ್ಲಿ ಸೀಟ್ ಅಲರ್ಟ್ ಆಗಿದೆ ಅಂತ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ಈಗ ನೀವು ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ಗೆ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ, ಒಂದು 100 ಕಾಲೇಜಸ್ಗೆ ಆಪ್ಷನ್ ಎಂಟ್ರಿಯನ್ನ ಮಾಡಿರ್ತೀರಲ್ವಾ, ನಿಮ್ಗೆ ಯಾವುದೋ ಒಂದು ಕಾಲೇಜಲ್ಲಿ ಸೀಟ್ ಅಲರ್ಟ್ ಆಗಿರುತ್ತೆ. ಸೊ ಆ ಸೀಟ್ ಅಲರ್ಟ್ ಆಗಿರುವಂತಹ ಕಾಲೇಜಲ್ಲಿ ಕೇವಲ 5% ಆಫ್ ದಿ ಸೀಟ್ಸ್ ಅಷ್ಟೇ SNQ ಕೋಟಾ ಅಂಡರ್ ಅಲ್ಲಿ ಕೊಡ್ತಾರೆ. ಆ 5% ಆಫ್ ದಿ ಸೀಟ್ಸ್ ಈಗಾಗಲೇ SNQ ಅಂಡರ್ ಅಲ್ಲಿ ಬೇರೆ ಸ್ಟೂಡೆಂಟ್ಸ್ ಕೊಟ್ಟಿರ್ತಾರೆ. ಡಿಪೆಂಡ್ಸ್ ಆನ್ ಅಂತಂದ್ರೆ ನಿಮಗಿಂತೂ ಇನ್ಕಮ್ ಲೆಸ್ ಇರ್ಬೋದು. ಅಂದ್ರೆ ಈಗ ನಿಮ್ದೊಂದು 40,000 ಇದ್ರೆ ಆ ಒಂದು ಬೇರೆ ಸ್ಟೂಡೆಂಟ್ ಬಂದ್ಬಿಟ್ಟು 20,000 ಇರ್ಬೋದು ಆನ್ಯುವಲ್ ಇನ್ಕಮ್, ಇಲ್ಲ ಅಂತಂದ್ರೆ ಅವ್ರದ್ದು ರ್ಯಾಂಕಿಂಗ್ ಸ್ವಲ್ಪ ಚೆನ್ನಾಗಿ ಬಂದಿರಬಹುದು. ಈ ಒಂದು ಬೇಸಿಸ್ ಮೇಲೆ ಕಾಲೇಜಸ್ ಅಲ್ಲಿ ಸೀಟ್ ಅನ್ನ ಅಲಾಟ್ ಮಾಡ್ತಾರೆ. ಬಟ್ ನಿಮಗೆ ಮೋಸ ಅಂತೂ ಯಾರಿಗೂ ಆಗೋದಿಲ್ಲ. ಪ್ರತಿ ಕಾಲೇಜಲ್ಲೂ 5% ಆಫ್ ದಿ ಸೀಟ್ಸ್ ಅನ್ನ, ಇಂಜಿನಿಯರಿಂಗ್ ಸೀಟ್ಸ್ ಅನ್ನ ಕೊಡ್ತಾರೆ SNQ ಕೋಟಾ ಅಂಡರ್ ಅಲ್ಲಿ. ಬಟ್ ಅದು ಇದೇ ಸ್ಟೂಡೆಂಟ್ ಬರುತ್ತೆ, ಇಂಥ ಸ್ಟೂಡೆಂಟ್ ಬರಲ್ಲ ಅಂತ ಹೇಳ್ಬಿಟ್ಟು ಯಾರು ಗೆಸ್ ಮಾಡೋದಕ್ಕೆ ಆಗೋದಿಲ್ಲ. ಇದೊಂದ್ರ ಬಗ್ಗೆ ನಿಮಗೆ 100% ಕ್ಲಾರಿಫಿಕೇಶನ್ ಆದ್ರೆ ಇರ್ಲಿ. ಸೊ ನಿಮ್ಮ ಮೈಂಡ್ ಅಲ್ಲಿ ಜಸ್ಟ್ ಏನಿರಬೇಕು ಅಂತ ಅಂದ್ರೆ SNQ ಕೋಟಾಗೆ ಎಲ್ಲಿ ಅಪ್ಲೈ ಮಾಡೋ ಅವಶ್ಯಕತೆ ಅಂತೂ ಇಲ್ಲ. SNQ ಕೋಟಾಗೆ ನಮ್ಗೆ ಯಾವಾಗ SNQ ಕೋಟಾ ಸೀಟ್ ಅಲಾಟ್ ಆಗಿದೆಯಲ್ವ ಅಂತ ಗೊತ್ತಾಗುತ್ತೆ ಅಂತ ಅಂದ್ರೆ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾಗ ಸ್ಟೂಡೆಂಟ್ಸ್ ಕ್ಯಾಟಗರಿ ಅಲಾಟೆಡ್ ಅಲ್ಲಿ ಗೊತ್ತಾಗಿದೆ. ಈಗ ನೆಕ್ಸ್ಟ್ ನಿಮ್ಗೆ ಆಗಸ್ಟ್ 1ನೇ ತಾರೀಕು ಫಸ್ಟ್ ಒಂದು ಟೆಂಪರರಿ ರಿಸಲ್ಟ್ಸ್ ಬರುತ್ತೆ, ಅವಾಗೂ ಗೊತ್ತಾಗುತ್ತೆ ಕ್ಯಾಟಗರಿ ಅಲಾಟೆಡ್ ಅಲ್ಲಿ ನಿಮ್ಗೆ SNQ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಅಂಡ್ ನೆಕ್ಸ್ಟ್ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಕ್ಯಾಟಗರಿ ಅಲಾಟೆಡ್ SNQ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಯಾರಿಗಾದ್ರೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ SNQ ಅಂತ ಕ್ಯಾಟಗರಿ ಅಲಾಟೆಡ್ ಆಗಿರುತ್ತೆ, ಸೊ ಇಂತಹ ಸ್ಟೂಡೆಂಟ್ಸ್ ಅಷ್ಟೇ SNQ ಕೋಟಾ ಕ್ಲೈಮ್ ಆಗುವಂತದ್ದು. ಬೇರೆ ಸ್ಟೂಡೆಂಟ್ ಯಾಕೆ ಆಗಿಲ್ಲ ಅನ್ನೋಂಥ ಕ್ವಶನ್ ನೀವು ಯಾರು ಸಹ ಕೇಳುವಂತ ಅವಶ್ಯಕತೆನೇ ಇಲ್ಲ. ಓಕೆನಾ. ಇದೊಂದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾಕೆ ಕೇಳುವಂತ ಅವಶ್ಯಕತೆ ಇಲ್ಲ ಅಂತಂದ್ರೆ ನೀವು SNQ ಕೋಟಾಗೆ ಎಲಿಜಿಬಲ್ ಇದ್ದೀರಾ, ಬಟ್ ನಿಮ್ಗೆ ಸೀಟ್ ಅಲಾಟ್ ಆಗೋ ಟೈಮಲ್ಲಿ ಸೀಟ್ ಅಲಾಟ್ ಆದ್ರೆ ಆಗಿರೋದಿಲ್ಲ. ನಿಮಗಿಂತೂ ಚೆನ್ನಾಗಿ ರ್ಯಾಂಕ್ ತೆಗೆದಿರೋ ಸ್ಟೂಡೆಂಟ್ಸ್ ಇರ್ತಾರೆ, ನಿಮಗಿಂತೂ ಕಡಿಮೆ ಇನ್ಕಮ್ ಇರುವಂತ ಸ್ಟೂಡೆಂಟ್ಸ್ ಇರ್ತಾರೆ. ಅದರ ಒಂದು ಬೇಸಿಸ್ ಮೇಲೆ ಕಾಲೇಜಸ್ ಕಡೆಯಿಂದ ಒಂದು ಅಲಾಟ್ ಮಾಡುವಂತದ್ದು. ಸಪರೇಟ್ ಆಗಿ SNQ ಕೋಟಾಗೆ ಮಾತ್ರ ಸಿಗ್ಲಿ ಅಂತ ಹೇಳಿ ನಾವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗಲ್ಲ. ಆ ಒಂದು ಚಾನ್ಸ್ KA ಕಡೆಯಿಂದನೂ ಕೊಟ್ಟಿಲ್ಲ, ಯಾವತ್ತಿಗೂ ಕೊಡೋದೂ ಇಲ್ಲ. ಓಕೆನಾ. ಸೊ ಹಾಗಾಗಿ SNQ ಕೋಟಾ ಅನ್ನುವಂಥದ್ದು, ಸೂಪರ್ ನ್ಯೂಮರರಿ ಕೋಟಾ ಅನ್ನುವಂಥದ್ದು ಜಸ್ಟ್ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ, ರಿಸಲ್ಟ್ಸ್ ಬಂದಾಗ್ಲೇ ಗೊತ್ತಾಗೋದು ನಿಮಗೆ ಅಲಾಟ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಅಲಾಟ್ ಆಗಿದ್ರೆ ಖುಷಿ ಪಟ್ಕೊಂಡು ಜಸ್ಟ್ ಫೀಸ್ ಅನ್ನ ಪೇ ಮಾಡಬೇಕು, ಇಲ್ಲ ಅಂತಂದ್ರೆ ನಿಮ್ಮ ಒಂದು ಕ್ಯಾಟಗರಿಯಲ್ಲಿ ಅಲಾಟ್ ಆಗುತ್ತೆ, ನೀವು ಅಡ್ಮಿಷನ್ಸ್ ಅನ್ನ ತಗೋಬೇಕು. ಓಕೆನಾ. ಇಷ್ಟೇ ನಿಮ್ಮ ಒಂದು ಮೈಂಡ್ ಅಲ್ಲಿ ಕಾನ್ಸೆಪ್ಟ್ಸ್ ಆದ್ರೆ ಇರಬೇಕು. ಬಟ್ ಯಾರಿಗಾದ್ರೆ SNQ ಅಲಾಟ್ ಆಗಿ ಅಯ್ಯೋ ನನಗೆ ಏನಕ್ಕೆ SNQ ಅಲಾಟ್ ಆಯ್ತು, ಕ್ಯಾಟಗರಿಯಲ್ಲಿ ಯಾಕೆ ಆಗ್ಲಿಲ್ಲ, ಯಾಕೆ ಏನು ಅಂತ ಏನಾದ್ರು ಡೌಟ್ ಇತ್ತು ಅಂತ ಅಂದ್ರೆ ಇವತ್ತಿನ ಈ ವಿಡಿಯೋ ನೋಡಿ ನಿಮ್ಗೆ ತುಂಬಾ ಖುಷಿ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದೀನಿ. ಕ್ಯಾಟಗರಿ ಅಲಾಟೆಡ್ ಗಿಂತೂ SNQ ದಲ್ಲಿ ಅಲಾಟ್ ಆಗಿದೆ ಅಂತ ಅಂದ್ರೆ ನಿಮ್ಗೆ ಈ ಸೂಪರ್ ನ್ಯೂಮರರಿ ಕೋಟಾದಲ್ಲಿ ಫೀಸ್ ತುಂಬಾ ಕಡಿಮೆ ಇರುತ್ತೆ, ನೀವು ಆರಾಮಾಗಿ ಅಡ್ಮಿಷನ್ ಆದ್ರೆ ತಗೋಬಹುದು. ಓಕೆನಾ. ಅಂಡ್ ಸ್ಟೂಡೆಂಟ್ಸ್ ಕೇಳ್ತಿದಾರೆ ಈಗ ನನಗೆ ಈ ಕಾಲೇಜಲ್ಲಿ ಬಂದ್ಬಿಟ್ಟು SNQ ಕೋಟಾ ಅಲಾಟ್ ಆಗಿದೆ ಅಲ್ವಾ, ಅಲಾಟೆಡ್ ಆಪ್ಷನ್ ಸೀರಿಯಲ್ ನಂಬರ್ ಬಂದು ನಂದು 31 ಇದೆ. ಈಗ ಚೇಂಜಸ್ ಆದ್ರೆ ಮಾಡ್ತಿದೀವಿ, ಆಪ್ಷನ್ ಎಂಟ್ರಿ ಇದೆ ಅಲ್ವಾ, ಈ ಆಪ್ಷನ್ ಎಂಟ್ರಿ ಸೀರಿಯಲ್ ನಂಬರ್ ಏನಾದ್ರು 31 ಇರುವಂತದ್ದು ನಾನು 40 50 ಕೊಟ್ರೆ ಈ ಒಂದು ಕಾಲೇಜಲ್ಲಿ ಮತ್ತೆ ನನಗೆ ಸೀಟ್ ಅಲಾಟ್ ಆಗುತ್ತೋ ಇಲ್ವೋ, ಇದೇ ಕಾಲೇಜಲ್ಲಿ ಇದೇ SNQ ಅಲಾಟ್ ಆಗುತ್ತಾ ಅಂತಂದ್ರೆ ಇದಕ್ಕೆ ಯಾರು ಸಹ 100% ಶ್ಯೂರಿಟಿಯನ್ನ ಕೊಡೋದಕ್ಕೆ ಆಗೋದಿಲ್ಲ. ಹೋಗೇನಾ. ಇನ್ನೂ ಸಹ ಪಾಸಿಬಿಲಿಟೀಸ್ ಇದಾವೆ, ಜಸ್ಟ್ ಪಾಸಿಬಿಲಿಟಿ ಹೇಳ್ತಿದ್ದೀನಿ, 100% ಅಂತ ಹೇಳ್ತಿಲ್ಲ. ಯಾವ ತರ ಪಾಸಿಬಿಲಿಟಿ ಇದೆ ಅಂತಂದ್ರೆ ಯಾವುದೋ ಒಂದು ಕಾಲೇಜಲ್ಲಿ ನಿಮ್ಗೆ SNQ ಕೋಟಾ ಸೀಟ್ ಅಲಾಟ್ ಆಗಿದೆ, ಆ ಒಂದು ಅಲಾಟೆಡ್ ಆಪ್ಷನ್ ಸೀರಿಯಲ್ ನಂಬರ್ ಬಂದ್ಬಿಟ್ಟು ನೀವು 10 20 ಇಲ್ಲ ಅಂತಂದ್ರೆ ಇದೇ ಒಂದು ಸ್ಟೂಡೆಂಟ್ ಬಂದು ಈಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತದ್ದು 31 ಅಂತ ಇದೆ ಅಲ್ವಾ, ಈ ಸ್ಟೂಡೆಂಟ್ ಏನಾದ್ರು 31 ಹಂಗೆ ಬಿಟ್ಬಿಟ್ರೆ, ಈಗ ನೆಕ್ಸ್ಟ್ ಇದನ್ನ ಯಾವುದೇ ತರದ ಚೇಂಜಸ್ ಮಾಡಿದಿರ 31 ಬಿಟ್ಬಿಟ್ರೆ, ಇಲ್ಲ ಅಂತಂದ್ರೆ ನನಗೆ ಇದೇ ಕಾಲೇಜ್ ಓಕೆ, ನಾನು ಇದೇ SNQ ಕೋಟಾನೇ ಸೀಟ್ ಅಲಾಟ್ ಆಗಿದೆ ಅಲ್ವಾ, ಹಾಗಾಗಿ ನನಗೆ ಇದಕ್ಕೆ ಆಪ್ಷನ್ ಎಂಟ್ರಿ ಪ್ರಿಯಾರಿಟಿ ನಂಬರ್ ಬಂದ್ಬಿಟ್ಟು 1 ಅಂತ ಕೊಡ್ತೀನಿ ಅಂತ ಅಂದ್ರೆ ಈ ಸ್ಟೂಡೆಂಟ್ಗೆ ಇದೇ ಕಾಲೇಜಲ್ಲಿ SNQ ಕೋಟಾದಲ್ಲಿ ಅಲಾಟ್ ಆಗುವಂತ ಚಾನ್ಸಸ್ 99% ಆದ್ರೆ ಇದೆ. ಓಕೆನಾ. ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವ ರೀತಿ ಬಂದಿದೆಯೋ ಅದೇ ತರ ಸೇಮ್ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್, ಟೆಂಪರರಿ ರಿಸಲ್ಟ್ಸ್ ಅಲ್ಲಿ ಅದೇ ಸೀಟು ಅದೇ ಕ್ಯಾಟಗರಿಯಲ್ಲಿ ಸಿಗುವಂತ ಚಾನ್ಸಸ್ ಆದ್ರೆ ಇದಾವೆ. ಚೇಂಜಸ್ ಮಾಡುವಾಗ ಇದರ ಒಂದು ಪ್ರಿಯಾರಿಟಿ ನಂಬರ್ ಅನ್ನು ಏನಾದ್ರು ಕೆಳಗಡೆ ಹಾಕಿದ್ರೆ ಅಂತಂದ್ರೆ ಸೀಟ್ ಸಿಗೋ ಚಾನ್ಸಸ್ ಕಡಿಮೆ ಇರುತ್ತೆ, ಇಲ್ಲ ಅಂತಂದ್ರೆ ಮೇಲೆ ಹಾಕಿದ್ರೆ ಅಂತಂದ್ರೆ ಇದೇ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ. ಈ ರೀತಿಯಾಗಿ ಅರ್ಥ ಆದ್ರೆ ಮಾಡ್ಕೊಳ್ಳಿ. ಸೊ SNQ ಕೋಟಾ ಬಗ್ಗೆ ಇವತ್ತಿಗೆ ಎಲ್ಲಾ ಡೌಟ್ಸ್ ಕ್ಲಿಯರ್ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಸಾಕಷ್ಟು ಡಿಫ್ರೆಂಟ್ ತರ ವಿಡಿಯೋಸ್ ಅನ್ನ ನಾನು ಅಪ್ಲೋಡ್ ಮಾಡಿದ್ದೆ SNQ ಕೋಟಾ ಬಗ್ಗೆ. ಬಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಯಾಕೆ ಸಿಕ್ಕಿಲ್ಲ, ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ, ಯಾವುದರ ಒಂದು ಬೇಸಿಸ್ ಮೇಲೆ ಅಲಾಟ್ ಆಗುತ್ತೆ ಅಂತ ನಿಮಗೆ ಡೌಟ್ ಇತ್ತಲ್ವಾ. ಸೊ ಇದೆಲ್ಲದ್ರ ಬಗ್ಗೆನೂ ಸಹ ನಾನು ಕಮೆಂಟ್ಸ್ ಅನ್ನ ನೋಡಿ ನಿಮ್ಗೆ ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಓಕೆನಾ. ಫರ್ದರ್ ಕೌನ್ಸಿಲಿಂಗ್ ರಿಲೇಟೆಡ್ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.